ತಿಂಡಿ ತಗೊಂಬಸನ. ಇದೇನವ ಇದು ಚಪಾತಿ ತಂದು ಕೊಟ್ಟಿದ್ದಾಳಲ್ಲ. ನೆನ್ನೆನೆ ನನಗೆ ಹೊಟ್ಟೆ ನುಲಿತಾ ಇತ್ತು ರಾತ್ರಿಲೆಯ. ಬೇಡ ಕಣವ, ಬೇಡ ನನಗೆ ತಗೊಳ್ಳೆ. ಮತ್ತೆ ಬೆಳಗ್ಗೆನೆ ಇದಕ್ಕಿಂತ ಇನ್ನೇನ್ ತಿಂಡಿ ಬೇಕತ್ತೆ ನಿಮ್ಗೆ? ಬೇಡ ಕಣೆ ನನಗೆ ಈ ತಿಂಡಿ. ಹೋಗೊಂದು ಮುದ್ದೆ ಮಾಡ್ಕೊಂಬ. ಇಷ್ಟ ಬೆಳಗ್ಗೆನೆ ಯಾರು ನಿಮಗ್ ಬಿಸಿ ಸಾರು ಮಾಡಿ ಇಟ್ಟಿರ್ತಾರ ಮುದ್ದೆ ತಿರ್ಕೊಂಬಂದ್ ಕೊಡಕ್ಕೆ? ನೆನ್ನೆ ರಾತ್ರಿ ತಂಗುಳ್ ಸಾರು ಇಲ್ವೇನೆ, ಅದಕ್ಕೆ ಒಂದು ಮುದ್ದೆ ತಿರ್ಕೊಂಬರೋಗೆ. ರಾತ್ರಿ ಪಾತ್ರದ ಯಾವ್ದು ಸಾರಿಲ್ಲ ಅತ್ತೆ, ಎಲ್ಲ ಚೆಲ್ಲಿ ತೊಳೆದಿಕ್ಕಿದೀನಿ ನಾನು. ನೆನ್ನೆ ರಾತ್ರಿನ ಮಾಡುವ ಸಾರು ಚೆಲ್ಲಿದ್ಯೇನೆ. ಎಷ್ಟು ಅಹಂಕಾರ ಇರ್ಬೇಕು ನಿನಗೆ. ಎಷ್ಟು ಚೆನ್ನಾಗಿತ್ತು ಸಾರು. ಓ ರಾತ್ರಿ ಸಾರು ಯಾರು ತಿಂತಿದ್ರತ್ತೆ? ಇವಾಗ ಮಧ್ಯಾಹ್ನ ನಿಮ್ಗೆ ಊಟಕ್ಕಿಕ್ಕಿದ ಉಂಟಾ ಇದ್ರ ನೀವು ಏನೋ ತಿಂಡಿ ಬೇಡ ಅಂತಿರೋತ್ತಿಗೆ ಆ ಸಾರು ಕೇಳ್ತಾ ಇದೀರ ಮುದ್ದೆ ತಿನ್ನಕ್ಕೆ. ಇಲ್ಲಾಂದ್ರೆ ಮಧ್ಯಾಹ್ನ ಉಂಟಾ ಇದ್ರ ನೀವು ಆ ಸಾರಲ್ಲಿ? ಹೂ ಕಣೆ, ನೀನ್ ರಾತ್ರಿ ಸಾರು, ರಾತ್ರಿ ಅನ್ನ, ರಾತ್ರಿ ಮುದ್ದೆ ಏನು ತಿಂತಾ ಇಲ್ಲ ನೀನು. ಏನೋ ಚೆಲ್ಬಿಟ್ಟಿದ್ದಾಳೆ, ಏನೋ ಒಂದು ನೆಪಕ್ಕೆ ಏನೇನೋ ಮಾತಾಡ್ತಾಳೆ. ಅನ್ನದ ಬೆಲೆ ಗೊತ್ತಿಲ್ಲ ನಿಮಗೆ. ಒಂದು ಟೈಮ್ ಸಾರು ಮಾಡಕ್ಕೆ 100 ರೂಪಾಯಿ ದುಡ್ಡು, 100 ರೂಪಾಯಿ ಅನ್ನೋದು ಸಾಕಾಗಲ್ಲ ನಿಮಗೆಲ್ಲ ಏನು ಗೊತ್ತಾಗಬೇಕು ಅನ್ನದ ಬೆಲೆ, ಸಂಬಂಧದ ಬೆಲೆ ಅದನ್ನೆಲ್ಲ ಕಲಿಬೇಕಾದ್ರೆ ಬಿಗ್ ಬಾಸ್ ಹೋಗ್ಬೇಕು ನೀವು. ನಾವು ಏನಾರ ಸಿಕ್ಬಿಟ್ರೆ ಅವ್ರು ಕೈ ಮುಗಿದು ಕೇಳ್ಕೊಳ್ತೀನಿ, ಇಂಥವ್ರನ್ನ ಒಂದು ಸ್ವಲ್ಪ ಜನನ ಹಾಕೊಳ್ರಿ ಬಿಗ್ ಬಾಸ್ಗೆ ಅಂತ. ಅವಾಗ ಗೊತ್ತಾಗುತ್ತೆ ಅನ್ನದ ಬೆಲೆ ಅಂದ್ರೆ ಏನು, ಸಂಬಂಧದ ಬೆಲೆ ಅಂದ್ರೆ ಏನು ಅಂತ ಅವಾಗ ಗೊತ್ತಾಗುತ್ತೆ ನಿಮಗೆ. ಇವ್ರೇನ್ ಯಾವಾಗ ತಮಿಳ್ ಸಾರು ಮುದ್ದೆನೆ ತಿನ್ನೋರು ಮಾತಾಡ್ತಾ ಇದಾರಲ್ಲ, ಮಾಡ್ತಿದ್ದಾರೆ. ಹೌದು ಅತ್ತೆ. ನಿಮ್ಮಂತವ್ರಿಗೆಲ್ಲ ಡಾಕ್ಟರ್ಗಳು 6 ತಿಂಗಳ ಹಿಂದೆ, ವರ್ಷಗಟ್ಲೆ ಹಿಂದೆ ಸಣ್ಣ ಆಗಿ ಅಂತ ಹೇಳ್ತಾನೆ ಇರ್ತಾರೆ. ನೀವು ಡಯಟ್ ಮಾಡಿ ಸಣ್ಣ ಆಗ್ಬೇಕು ಅಂದ್ರೆ ನಿಮ್ಮಂತೂ ಬಿಗ್ ಬಾಸ್ಗೆ ಕಳಿಸ್ಬೇಕು. ಅವಾಗ ಗೊತ್ತಾಗುತ್ತೆ ಡಯಟ್ ಮಾಡಿದ್ರೆ ಹೆಂಗ್ ಸಣ್ಣ ಆಗೋದು ಅಂತ ಅಲ್ವಾ? ಏನಂದ್ರೆ ಅಲ್ಲ ಕಣ್ರಿ, ನಮ್ಮ ಯಜಮಾನ್ರು ತಿಂಗಳೆಲ್ಲ ಚೆನ್ನಾಗಿರ್ತಾರೆ ನನ್ನ ಹತ್ರ. ಲಕ ಅಂದ್ಕೊಂಡು ಆರಾಮಾಗೆ ಲೈಫ್ ಎಂಜಾಯ್ ಮಾಡ್ಕೊಂಡು ಆರಾಮಾಗಿರ್ತಾರೆ. ತಿಂಗಳು ಕೊನೆ ಆಯ್ತು ಅಂದ್ರೆ ಮಾತೆ ಆಳನ್ನರು ಹಂಗ್ ಮಕ ಊದಿಸ್ಕೊಂಡ್ ಓಡಾಡ್ತಾರೆ. ತಿಂಡಿ ತಿನ್ ಬನ್ನಿ ಬೇಡ, ಊಟ ತಿನ್ ಬನ್ನಿ ಬೇಡ, ಕಾಫಿ ಕುಡಿ ಬನ್ನಿ ಬೇಡ. ನಾನು ಇದೇನಾಗುತ್ತೆ ಇವ್ರಿಗೆ ಇದ್ದಕ್ಕಿದ್ದಂಗೆ ಅಂತ ನಾನು ಯೋಚನೆ ಮಾಡಿದ್ರೆ ಆಮೇಲೆ ಗೊತ್ತಾಯ್ತು, ಒಂದ್ ದಿವಸ ಗೊತ್ತಾಯ್ತು ಇವ್ರ ಬಂಡವಾಳ ಏನು ಮಾಡ್ತಾರ. ಯಾಕೆಂದ್ರೆ 30 ತಾರೀಕು ಕಳೆದ್ರೆ 1ನೇ ತಾರೀಕು 2ನೇ ತಾರೀಕು ಸಂಬಳ ಬಂದ್ಬಿಡ್ತಲ್ಲ. ಸಂಬಳ ಎಲ್ಲಿ ಕೇಳಕ್ ಬಂದ್ಬಿಡ್ತಾಳೋ ಅನ್ನೋ ಇದಕ್ಕೆ ಮಾತೆ ಆಡೋದ್ ಬಿಟ್ಬಿಡ್ತಾರ ನೋಡ್ರಿ. ಮಾತಾಡೋದ್ ಬಿಟ್ಟಿದ ತಕ್ಷಣ ಈ ಹೆಣ್ಣು ಮಕ್ಳು ಬಿಟ್ಬಿಡ್ತಾರ? ಅವ್ರಿಗೆ ಗೊತ್ತೈತೆ ಹೆಂಗ್ ತಗೋಬೇಕು ಅಂತ ಚೆನ್ನಾಗ್ ಗೊತ್ತು. ನೀವು ಮಾತಾಡಿದ್ರೆ ಎಷ್ಟು ಬಿಟ್ರೆ ಎಷ್ಟು. ನಾವು ತಗೊಂಡೇ ನಿಮ್ಮ ಹತ್ರ. ಹೆಣ್ಣು ಒಲಿದ್ರೆ ನಾರಿ, ಮುನಿದ್ರೆ ಮಾರಿ, ನಿಮಗಿನ್ನೂ ಗೊತ್ತಿಲ್ಲ.